ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 611 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 15ನೇ ಡಿಸೆಂಬರ್ 2023. ಸೊ ಇವತ್ತಿನ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತೆ ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಸೊ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. COP28 ಕಾರ್ಯಕ್ರಮದ ಸಂದರ್ಭದಲ್ಲಿ ನಗರಗಳಲ್ಲಿನ ಹವಾಮಾನ ಸ್ಥಿತಿ ಸ್ಥಾಪಕತ್ವ ಕಲ್ಪನೆಯನ್ನು ಮುಖ್ಯವಾಹಿನಿಗೆ ತರಲು ಭಾರತವು ಯಾವ ಜಾಗತಿಕ ಅಭಿಯಾನವನ್ನ ಸೇರಿಕೊಂಡಿದೆ? ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕ್ಯಾಂಪೇನ್ ಅಥವಾ ಒಂದು ಅಭಿಯಾನವಾಗಿರುತ್ತೆ. ಸೊ ಭಾರತ ದೇಶದಲ್ಲಿ ನಗರಗಳಲ್ಲಿ ವಾಸ ಮಾಡ್ತಕ್ಕಂಥವರ ಪಾಪ್ಯುಲೇಷನ್ ಬಹಳ ಜಾಸ್ತಿ ಆಗ್ತಾ ಇರ್ತಕ್ಕಂಥ ಒಂದು ಕಾರಣ, ಅದನ್ನ ನಾವು ಅರ್ಬನೈಸೇಷನ್ ಅಥವಾ ನಗರೀಕರಣ ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ನಗರೀಕರಣದಿಂದ ಆಗ್ತಾ ಇರ್ತಕ್ಕಂಥ ಒಂದು ಹವಾಮಾನ ಬದಲಾವಣೆ ಏನಿದೆ, ಸೊ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ COP28 ಸಭೆಯಲ್ಲಿ ಭಾರತ ರಾಷ್ಟ್ರ ಒಂದು ಕ್ಯಾಂಪೇನ್ ಅಥವಾ ಅಭಿಯಾನಕ್ಕೆ ಸೇರ್ಕೊಂಡಿರುತ್ತೆ. ಸೊ ಈ ಒಂದು ಕ್ಯಾಂಪೇನ್ ವಿಶ್ವಸಂಸ್ಥೆಯ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಒಂದು ಕ್ಯಾಂಪೇನ್ ಆಗಿರುತ್ತೆ. ಸೊ ಆ ಕ್ಯಾಂಪೇನ್ ನ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯುನೈಟೆಡ್ ನೇಷನ್ಸ್ ರೇಸ್ ಟು ರೆಸಿಲಿಯನ್ಸ್ ಅಂತಕ್ಕಂಥದ್ದು ಈ ಒಂದು ಕ್ಯಾಂಪೇನ್ ನ ಹೆಸರಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಭಾರತ ರಾಷ್ಟ್ರ ಸೇರಿಕೊಂಡಿರ್ತಕ್ಕಂಥ ರೇಸ್ ಟು ರೆಸಿಲಿಯನ್ಸ್ ಅಂತಕ್ಕಂಥ ಒಂದು ಕ್ಯಾಂಪೇನ್ ಅಥವಾ ಉಪಕ್ರಮದ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಕ್ಯಾಂಪೇನ್ ಅನ್ನ ಜಾಯ್ನ್ ಆಗಿರ್ತಕ್ಕಂಥ ರಾಷ್ಟ್ರ ಪ್ರಸ್ತುತವಾಗಿ ಇಂಡಿಯಾ ಆಗಿರುತ್ತೆ. ಸೊ ಈ ಕ್ಯಾಂಪೇನ್ ಹೆಸರನ್ನ ನೆನ್ಪಿಟ್ಕೊಳ್ಳಿ, ಇದನ್ನ ನಾವು ರೇಸ್ ಟು ರೆಸಿಲಿಯನ್ಸ್ ಅಂತ ಕರಿತೇವೆ. ಸೊ ಏನಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ನಗರ ಪ್ರದೇಶಗಳಲ್ಲಿ ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ನಗರ ಪ್ರದೇಶಗಳಲ್ಲಿ ಹವಾಮಾನ ಸ್ಥಿತಿ ಸ್ಥಾಪಕತ್ವವನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಸಾಮಾನ್ಯವಾಗಿ ನಮಗೆ ಅರ್ಬನೈಸೇಷನ್ಗೆ ಸಂಬಂಧಪಟ್ಟಂತೆ ಪ್ರಬಂಧ ಬರವಣಿಗೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಆ ರೀತಿಯ ಒಂದು ಪ್ರಬಂಧಗಳು ಬಂದಾಗ ಸೊ ಈ ರೀತಿಯ ಒಂದು ವಿಶ್ವಸಂಸ್ಥೆಯ ವತಿಯಿಂದ ಆಗಿರ್ತಕ್ಕಂಥ ಒಂದು ಇನಿಷಿಯೇಟಿವ್ಸ್ ಅನ್ನ ನಾವು ಇನ್ಕ್ಲೂಡ್ ಮಾಡೋದ್ರಿಂದ ಹೆಚ್ಚಿನ ಅಂಕಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಇನಿಷಿಯೇಟಿವ್ ಅನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥವ್ರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಕಾರ್ಯರೂಪಕ್ಕೆ ಯಾರು ತರ್ತಾರೆ ಅಂದ್ರೆ ಸಿ ಕ್ಯೂಬ್ ಅಂತ ಕರಿತೇವೆ. ಸಿ ಕ್ಯೂಬ್ ಅಂದ್ರೆ ಕ್ಲೈಮೇಟ್ ಸೆಂಟರ್ ಫಾರ್ ಸಿಟಿ ಅಂತ ಕರಿತೇವೆ. ಸೊ ಎಲ್ಲ ಸಿ ಅಂತ ಇರೋದ್ರಿಂದ ಸೊ ಇದನ್ನ ನಾವು ಸಿ ಕ್ಯೂಬ್ ಅಂತ ಕರಿತೇವೆ. ಸೊ ಇದನ್ನ ನಾವು ಕ್ಲೈಮೇಟ್ ಸೆಂಟರ್ ಫಾರ್ ಸಿಟೀಸ್ ಅಟ್ ದಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅರ್ಬನ್ ಅಫೇರ್ಸ್ ಅಂಡ್ ಆಟೋನಾಮಸ್ ಇನ್ಸ್ಟಿಟ್ಯೂಷನ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅಂದ್ರೆ ನಮ್ಮ ಭಾರತ ದೇಶದ ಈ ಒಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಸ್ವಾಯತ್ತ ಸಂಸ್ಥೆ ಆಗಿರ್ತಕ್ಕಂಥ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅರ್ಬನ್ ಅಫೇರ್ಸ್ ನಲ್ಲಿರ್ತಕ್ಕಂಥ ನಗರಗಳ ಹವಾಮಾನ ಕೇಂದ್ರ ಅಂತ ನಾವು ಹೇಳ್ತೀವಿ. ಕನ್ನಡದಲ್ಲಿ ಸಿ ಕ್ಯೂಬ್ ಅನ್ನ ನಾವು ನಗರಗಳ ಹವಾಮಾನ ಕೇಂದ್ರ ಅಥವಾ ಇಂಗ್ಲಿಷ್ ನಲ್ಲಿ ಕ್ಲೈಮೇಟ್ ಸೆಂಟರ್ ಫಾರ್ ಸಿಟೀಸ್ ಅಂತ ಕರಿತೇವೆ. ಸೊ ಇವರು ಈ ಒಂದು ಕಾರ್ಯಕ್ರಮವನ್ನ ಮುನ್ನಡೆಸ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ರೇಸ್ ಟು ರೆಸಿಲಿಯನ್ಸ್ ಅಂತಕ್ಕಂಥದ್ದು ಪ್ರಮುಖವಾಗಿ ಈ ಒಂದು ಕ್ಯಾಂಪೇನ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದೇ ಗೋಯಿಂಗ್ ಟು ಬ್ರಿಂಗ್ ಟುಗೆದರ್ ನಾನ್ ಸ್ಟೇಟ್ ಆಕ್ಟರ್ಸ್ ಅಂತ ಕರೀತೇವೆ. ನಾನ್ ಸ್ಟೇಟ್ ಆಕ್ಟರ್ಸ್ ಅಂದ್ರೆ ಸರ್ಕಾರೇತರ ಸಂಸ್ಥೆಗಳನ್ನ ಒಟ್ಟಿಗೆ ತರತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಯಾಕಂದ್ರೆ ಸರ್ಕಾರ ತನ್ನ ಕೆಪಾಸಿಟಿಯಲ್ಲಿ ಎಲ್ಲವನ್ನ ಮಾರ್ಪಾಡು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈವನ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಒಂದು ಪಬ್ಲಿಕ್ ಪಾರ್ಟಿಸಿಪೇಷನ್ ಮಾಡ್ತಕ್ಕಂಥದ್ದು ಈ ಒಂದು ರೇಸ್ ಟು ರೆಸಿಲಿಯನ್ಸ್ ನಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾಂಪೊನೆಂಟ್ ಆಗಿರುತ್ತೆ. ನಾವು ವಾಟ್ ಯು ಮೀನ್ ಬೈ ನಾನ್ ಸ್ಟೇಟ್ ಆಕ್ಟರ್ಸ್ ಅಂದ್ರೆ ಯಾರು? ಸೊ ಇನ್ವೆಸ್ಟರ್ಸ್ ಆಗಿರ್ಬೋದು, ಬಿಸ್ನೆಸ್ ಮೆನ್ ಆಗಿರ್ಬೋದು, ಅದಾದ್ಮೇಲೆ ಸಿಟೀಸ್ ಇನ್ ರೀಜನ್ಸ್, ಆಮೇಲೆ ಸಿವಿಲ್ ಸೊಸೈಟಿ ಆಗಿರ್ಬೋದು, ನಾಗರಿಕವಾಗಿರ್ತಕ್ಕಂಥ ಸೊಸೈಟಿ ಆಗಿರ್ಬೋದು, ಅಂಡ್ ಇನ್ಕ್ರೀಸ್ ದಿ ರೆಸಿಲಿಯನ್ಸ್ ಆಫ್ ದಿ ಮೋಸ್ಟ್ ವಲ್ನರಬಲ್ ಟು ದಿ ಕ್ಲೈಮೇಟ್ ಕ್ರೈಸಿಸ್ ಬೈ 2030 ಅಂದ್ರೆ 2030 ವೇಳೆಗೆ ತುಂಬಾ ವಲ್ನರಬಲ್ ಆಗಿರ್ತಕ್ಕಂಥ ನಗರ ವ್ಯವಸ್ಥೆ ಏನಿರುತ್ತೆ ಸೊ ಅಲ್ಲಿ ಸ್ಥಿತಿ ಸ್ಥಾಪಕತ್ವವನ್ನ ಮೂಡಿಸ್ತಕ್ಕಂಥದ್ದು ಈ ಒಂದು ಕ್ಯಾಂಪೇನ್ ನ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಭಾರತ ದೇಶಕ್ಕೆ ಇದ್ಯಾಕೆ ತುಂಬಾ ಸಿಗ್ನಿಫಿಕೆಂಟ್ ಆಗುತ್ತೆ ಅಂದ್ರೆ, ಸೊ ಅಕಾರ್ಡಿಂಗ್ ಟು ಅ ಪ್ರಿಡಿಕ್ಷನ್ ಅಥವಾ ಡೇಟಾ, ಸೊ 2030 ವೇಳೆಗೆ ಭಾರತ ದೇಶದ 40% ಆಫ್ ದಿ ಪಾಪ್ಯುಲೇಷನ್ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರೋದ್ರಿಂದ ಸೊ ಈ ಒಂದು ಕ್ಯಾಂಪೇನ್ ಭಾರತ ದೇಶಕ್ಕೆ ತುಂಬಾ ಅನಿವಾರ್ಯವಾಗಿರ್ತಕ್ಕಂಥ ಒಂದು ಕ್ಯಾಂಪೇನ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸೊ ಎರಡನೇ ಪ್ರಶ್ನೆ, ಸುಮಾರು 200 ದೇಶಗಳ ಪ್ರತಿನಿಧಿಗಳನ್ನ ಒಳಗೊಂಡಿರ್ತಕ್ಕಂಥ COP28 ಹವಾಮಾನ ಶೃಂಗಸಭೆಯಲ್ಲಿ ಯಾವ ಐತಿಹಾಸಿಕ ಒಪ್ಪಂದವನ್ನು ತಲುಪಲಾಯಿತು? So what historic agreement was reached at the COP28 climate summit involving representatives from nearly 200 countries? ಅಂದ್ರೆ 200 ರಾಷ್ಟ್ರಗಳ ಪ್ರಾತಿನಿಧ್ಯವನ್ನ ಹೊಂದಿರತಕ್ಕಂತ ಒಂದು ಐತಿಹಾಸಿಕ ಒಪ್ಪಂದವನ್ನ ಮೊಟ್ಟಮೊದಲ ಬಾರಿಗೆ COP28 ಅಲ್ಲಿ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಆ ಒಂದು ಐತಿಹಾಸಿಕ ಒಪ್ಪಂದ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ತಗ್ಗಿಸಲು ಪಳೆಯುವಳಿಕೆ ಇಂಧನಗಳ ಜಾಗತಿಕ ಬಳಕೆಯನ್ನು ಮಿತಿಗೊಳಿಸತಕ್ಕಂತ ಒಂದು ಒಪ್ಪಂದವಾಗಿರುತ್ತೆ.
ಅಂದ್ರೆ an agreement to limit global consumption of fossil fuels to mitigate climate change impacts. ಅಂದ್ರೆ ನಮ್ಮ ಒಂದು ಜಾಗತಿಕ ತಾಪಮಾನ ಏರಿಕೆ ಆಗ್ಲಿಕ್ಕೆ ಸೊ ಗ್ರೀನ್ ಹೌಸ್ ಗ್ಯಾಸಸ್ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ಸೊ ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಪ್ರಮುಖವಾಗಿ ಎಲ್ಲಿಂದ ಬರುತ್ತೆ ಅಂದ್ರೆ ಫಾಸಿಲ್ ಫ್ಯೂಯಲ್ಸ್ ಗಳನ್ನ ಬರ್ನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಿಂದ ಬರ್ತಕ್ಕಂಥ ಗ್ರೀನ್ ಹೌಸ್ ಗ್ಯಾಸಸ್ ಆಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಈ ಫಾಸಿಲ್ ಫ್ಯೂಯಲ್ ಗಳ ಬಳಕೆಯನ್ನ ಕಡಿಮೆ ಮಾಡಲಿಕ್ಕೆ ಸೊ COP28 ನಲ್ಲಿ ಒಂದು ಐತಿಹಾಸಿಕ ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಐತಿಹಾಸಿಕ ಒಪ್ಪಂದವನ್ನ ನಾವೇನಂತ ಕರಿತೀವಿ ಅಂದ್ರೆ ಅಟ್ COP28 ಕ್ಲೈಮೇಟ್ ಸಮಿಟ್ ಫಸ್ಟ್ ಎವರ್ ಡೀಲ್ ಅಂತ ಕರಿತೇವೆ. ಸೊ ಇಲ್ಲಿ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಇದು ಯಾಕೆ ಮೊಟ್ಟ ಮೊದಲ ಒಪ್ಪಂದ ಅಂತ ನಾವು ಇದನ್ನ ಕರಿತಾ ಇದ್ವಿ, ಯಾಕಂದ್ರೆ ಸೊ ಇದಕ್ಕಿಂತ ಮುಂಚೆ ಕೂಡ ಸಾಕಷ್ಟು ಕಾಪ್ ಸಭೆಗಳು ನಡೆದಿರ್ತವೆ. ಸೊ ಅಲ್ಲೆಲ್ಲ ಸಾಕಷ್ಟು ಒಪ್ಪಂದಗಳಾಗಿದ್ದಾವೆ. ಇದನ್ನ ಯಾಕೆ ನಾವು ಮೊದಲ ಒಪ್ಪಂದ ಅಂತ ಕರಿತಾ ಇದ್ದೀವಿ ಅಂದ್ರೆ ಸೊ ಇಷ್ಟು ದಿನ ಆಗಿರ್ತಕ್ಕಂಥ ಒಪ್ಪಂದಗಳು ಅದು ಬರೀ ಡಾಕ್ಯುಮೆಂಟೇಶನ್ ರೀತಿಯಲ್ಲಿ ಇದ್ದಂತಹ ಒಪ್ಪಂದಗಳಾಗಿದ್ದವು. ಸೊ ಇದು ತುಂಬಾ ಸೀರಿಯಸ್ ನೋಟ್ ಅಲ್ಲಿ ಆಗಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಯಾಕಂದ್ರೆ ಈ ಒಂದು ಫಾಸಿಲ್ ಫ್ಯೂಯಲ್ ಅಥವಾ ಪಳೆಯುವಳಿಕೆ ಇಂಧನಗಳನ್ನ ಕಡಿಮೆ ಮಾಡತಕ್ಕಂಥದ್ದು ಅನ್ನೋದು ಸೊ ಈ ಒಂದು ಆಯಿಲ್ ಅನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ರಾಷ್ಟ್ರಗಳಿಗೆ ತುಂಬಾ ಕೆಟ್ಟದಾಗಿ ಪರಿಣಾಮ ಬೀರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಯಾಕಂದ್ರೆ ಸೊ ಆ ದೇಶಗಳ ಆರ್ಥಿಕತೆ ಈ ಒಂದು ತೈಲವನ್ನ ಮಾರಾಟ ಮಾಡೋದ್ರ ಮೇಲೆ ಅವಲಂಬಿತವಾಗಿರೋದ್ರಿಂದ ಆ ರಾಷ್ಟ್ರಗಳು ಅದನ್ನ ಸುಲಭವಾಗಿ ಒಪ್ಪಿಕೊಳ್ಳೋದಿಲ್ಲ. ಸೊ ಆ ಒಂದು ಕಾರಣದಿಂದ ಈ ರೀತಿಯ ಒಂದು ಒಪ್ಪಂದವನ್ನ ಮಾಡಿಕೊಂಡಿರೋದ್ರಿಂದ ಸೊ ಇದನ್ನ ನಾವು ಐತಿಹಾಸಿಕ ಒಪ್ಪಂದ ಅಂತ ಕರಿಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಟು ಬಿಗಿನ್ ರಿಡ್ಯೂಸಿಂಗ್ ಗ್ಲೋಬಲ್ ಕನ್ಸಂಪ್ಷನ್ ಆಫ್ ದಿ ಫಾಸಿಲ್ ಫ್ಯೂಯಲ್ ಅಂದ್ರೆ ಈ ಒಂದು ಒಪ್ಪಂದವನ್ನ 200ಕ್ಕೂ ಹೆಚ್ಚು ರಾಷ್ಟ್ರಗಳು ಯಾಕೆ ಅಂಗೀಕಾರ ಮಾಡಿದವಂದ್ರೆ ಸೊ ಈ ಒಂದು ಫಾಸಿಲ್ ಫ್ಯೂಯಲ್ ಅಥವಾ ಪಳೆಯುವಳಿಕೆ ಇಂಧನಗಳನ್ನ ಕಡಿಮೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ದ ಫಸ್ಟ್ ಟೈಮ್ ದಟ್ ದಿ ವರ್ಲ್ಡ್ ಯುನೈಟ್ಸ್ ಅರೌಂಡ್ ಸಚ್ ಅ ಕ್ಲಿಯರ್ ಟೆಕ್ಸ್ಟ್ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ನಿರ್ಣಾಯಕವಾಗಿರ್ತಕ್ಕಂಥ ಅಥವಾ ಸ್ಪಷ್ಟ ನಿಲುವಿಗೆ ಸೊ ಪ್ರಪಂಚದಲ್ಲಿರ್ತಕ್ಕಂಥ ಅನೇಕ ರಾಷ್ಟ್ರಗಳು ಒಗ್ಗೂಡಿರ್ತಕ್ಕಂಥದ್ದು ಇದೇ ಮೊಟ್ಟ ಮೊದಲ ಒಂದು ಉದಾಹರಣೆ ಆಗಿರುತ್ತೆ. ಸೊ ಈ ಒಂದು ಡೀಲ್ ಅನ್ನ ಎಲ್ಲಾ ರಾಷ್ಟ್ರಗಳು ಅಂದ್ರೆ 200ಕ್ಕೂ ಹೆಚ್ಚು ರಾಷ್ಟ್ರಗಳು ಒಪ್ಪಿಕೊಂಡಿರುವ ಕಾರಣದಿಂದ ಫಾಸಿಲ್ ಫ್ಯೂಯಲ್ಸ್ ಅಥವಾ ಪಳೆಯುವಳಿಕೆ ಇಂಧನಗಳನ್ನ ಕಡಿಮೆ ಮಾಡಲಿಕ್ಕೆ ತಮ್ಮ ತಮ್ಮ ರಾಷ್ಟ್ರಗಳಲ್ಲಿ ನ್ಯಾಷನಲ್ ಪಾಲಿಸೀಸ್ ಅಥವಾ ರಾಷ್ಟ್ರೀಯ ನೀತಿಗಳನ್ನ ಮಾಡ್ತಕ್ಕಂಥದ್ದು ಮತ್ತೆ ಇನ್ವೆಸ್ಟ್ಮೆಂಟ್ ಮತ್ತೆ ಹೂಡಿಕೆಯನ್ನ ಮಾಡ್ತಕ್ಕಂಥದ್ದು ಅನಿವಾರ್ಯವಾಗಿರುತ್ತೆ. ಹೂಡಿಕೆಯಲ್ಲಿ ಅಂದ್ರೆ ಸೊ ಈ ಒಂದು ನಾನ್ ಫಾಸಿಲ್ ಫ್ಯೂಯಲ್ಸ್ ಅಂತ ನಾವೇನ್ ಕರಿತೀವಿ ಅಂದ್ರೆ ರಿನ್ಯೂಯಬಲ್ ಎನರ್ಜಿ, ನವೀಕರಿಸಬಹುದಾದ ಇಂಧನ ವ್ಯವಸ್ಥೆ ಅಂತ ನಾವೇನ್ ಹೇಳ್ತೇವೆ. ಸೊ ಅದರಲ್ಲಿ ಇನ್ಮೇಲೆ ಹೆಚ್ಚಿಗೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಎಲ್ಲಾ ರಾಷ್ಟ್ರಗಳಿಗೆ ಬಂದಿರತಕ್ಕಂಥ ಒಂದು ಅನಿವಾರ್ಯವಾಗಿರ್ತಕ್ಕಂಥ ಒಂದು ಸಂಗತಿ ಆಗಿರುತ್ತೆ. ಸೊ ಸ್ಪೆಷಲಿ ಈ ಒಂದು ಕಾಲ್ ಫಾರ್ ಟ್ರಾನ್ಸಿಷನಿಂಗ್ ಅವೇ ಫ್ರಮ್ ಫಾಸಿಲ್ ಫ್ಯೂಯಲ್ಸ್ ಅಂತ ಕರಿತೇವೆ. ಟ್ರಾನ್ಸಿಷನಿಂಗ್ ಅಂದ್ರೆ ಪರಿವರ್ತನೆ ಅಂತ ಕರಿತೇವೆ. ಕಾರಣ ಏನು ಅಂದ್ರೆ ನಾವು ಏಕಾಏಕಿ ಫಾಸಿಲ್ ಫ್ಯೂಯಲ್ ಇಂದ ನಾನ್ ಫಾಸಿಲ್ ಫ್ಯೂಯಲ್ಗೆ ಸ್ವಿಚ್ ಓವರ್ ಮಾಡ್ಲಿಕ್ಕೆ ಸಾಕಾಗೋದಿಲ್ಲ. ಸೊ ಕಾರಣ ಏನು ಅಂದ್ರೆ ನಾವು ಬಳಕೆ ಮಾಡ್ತಾ ಇರ್ತಕ್ಕಂಥ ಆಟೋಮೊಬೈಲ್ಸ್ ಆಗಿರ್ಬೋದು, ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಮೆಷಿನರಿ ಆಗಿರ್ಬೋದು, ಸೊ ಇದೆಲ್ಲ ಒಂದು ತಂತ್ರಜ್ಞಾನದ ಆಧಾರದ ಮೇಲೆ ನಾವು ಅದನ್ನ ಅಳವಡಿಸಿಕೊಂಡಿರ್ತೇವೆ. ಸೊ ಅದು ನಿರಂತರವಾಗಿ ಒಂದು ಬದಲಾವಣೆಯನ್ನ ಆದ್ರೆ ಮಾತ್ರ ನಾವು ನಾನ್ ಫಾಸಿಲ್ ಫ್ಯೂಯಲ್ಗೆ ಸ್ವಿಚ್ ಓವರ್ ಆಗ್ಬೇಕಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಇದನ್ನ ನಾವು ಟ್ರಾನ್ಸಿಷನಿಂಗ್ ಅವೇ ಫ್ರಮ್ ಫಾಸಿಲ್ ಫ್ಯೂಯಲ್ಸ್ ಅಂತ ಕರೀತೀವಿ. ಟ್ರಾನ್ಸಿಷನಿಂಗ್ ಅಂದ್ರೆ ಪರಿವರ್ತನೆಯನ್ನ ಹೊಂದತಕ್ಕಂಥದ್ದು ಈಗ ಈ ಒಂದು ಒಪ್ಪಂದವನ್ನ ಮಾಡಿಕೊಂಡಿರೋದ್ರಿಂದ ಅನಿವಾರ್ಯವಾಗಿರುತ್ತೆ. ಸೊ ಕಾರಣ ಏನಂದ್ರೆ ಸೊ ಜಗತ್ತಿನಲ್ಲಿ ಒಂದು ಟಾರ್ಗೆಟ್ ಇರುತ್ತೆ. ಆ ಟಾರ್ಗೆಟ್ ಏನು ಅಂದ್ರೆ ಸೊ 2050 ವೇಳೆಗೆ ನೆಟ್ ಝೀರೋವನ್ನ ಅಚೀವ್ ಮಾಡ್ತಕ್ಕಂಥದ್ದು ಅಂದ್ರೆ ನಿವ್ವಳ ಶೂನ್ಯವನ್ನ ಅಚೀವ್ ಮಾಡ್ತಕ್ಕಂಥ ಒಂದು ಜಾಗತಿಕ ಗುರಿಯನ್ನ ನಾವು ತಲುಪಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಪ್ರತಿಯೊಂದು ರಾಷ್ಟ್ರ ತನ್ನದೇ ಆದ ಗುರಿಯನ್ನ ಇಟ್ಕೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಭಾರತ ರಾಷ್ಟ್ರಕ್ಕೆ ಹೇಳೋದಾದ್ರೆ 2070ಕ್ಕೆ ನಾವು ನೆಟ್ ಝೀರೋವನ್ನ ಅಚೀವ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತೇವೆ. ಸೊ ಅದೇ ರೀತಿ ಜಗತ್ತಿನಾದ್ಯಂತ ನೆಟ್ ಝೀರೋವನ್ನ ಅಚೀವ್ ಮಾಡ್ತಕ್ಕಂಥ ಟಾರ್ಗೆಟ್ ಅನ್ನ ಸೊ 2050ನೇ ಇಸವಿಯೊಳಗಡೆ ನಾವು ಇಟ್ಟುಕೊಂಡಿರೋದ್ರಿಂದ ಸೊ ಈ ರೀತಿಯ ಇನಿಷಿಯೇಟಿವ್ಸ್ ಅನ್ನ ನಾವು ಕಡ್ಡಾಯವಾಗಿ ಕಂಪಲ್ಸರಿ ಮಾಡಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಒಪ್ಪಂದದ ಜೊತೆಗೆ ಸೊ ಈ ಒಂದು ರಿನ್ಯೂಯಬಲ್ ಎನರ್ಜಿ ಅಂತ ನಾವೇನ್ ಹೇಳ್ತೇವೆ ಸೊ ಇದನ್ನ 2030 ವೇಳೆಗೆ ಟ್ರಿಪಲ್ ಮಾಡ್ತಕ್ಕಂಥದ್ದು. ಟ್ರಿಪಲ್ ಅಂದ್ರೆ ಸೊ ಈಗ ಎಷ್ಟು ನಾವು ರಿನ್ಯೂಯಬಲ್ ಎನರ್ಜಿಯನ್ನ ಉತ್ಪಾದನೆ ಮಾಡ್ತಾ ಇದ್ದೇವೆ ಸೊ ಅದನ್ನ 3 ಪಟ್ಟು ನಾವು 2030 ವೇಳೆಗೆ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ಒಪ್ಪಂದದಲ್ಲಿರ್ತಕ್ಕಂಥ ಇನ್ನೊಂದು ಕಾಂಪೊನೆಂಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕಾರ್ಬನ್ ಕ್ಯಾಪ್ಚರ್ ಅಂತ ನಾವೇನ್ ಕರಿತೀವಿ ಅಂದ್ರೆ ಇಂಗಾಲವನ್ನ ನಾವೇನು ಉತ್ಪತ್ತಿ ಮಾಡ್ತಾ ಇದ್ದೇವೆ ಸೊ ಅದನ್ನ ಸೆರೆ ಹಿಡಿತಕ್ಕಂಥ ಒಂದು ತಂತ್ರಜ್ಞಾನಗಳನ್ನು ಕೂಡ ಹೆಚ್ಚು ಮಾಡ್ತಕ್ಕಂಥದ್ದು ಈ ಒಂದು ಒಪ್ಪಂದದಲ್ಲಿರ್ತಕ್ಕಂಥ ಇನ್ನೊಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ವಿಶ್ವಸಂಸ್ಥೆಯ COP28 ಹವಾಮಾನ ಸಮ್ಮೇಳನದಲ್ಲಿ ಭಾರತದ ಹೆಸರಾಂತ ಪ್ಲಾಸ್ಟಿಕ್ ಸರ್ಜನ್ ಡಾಕ್ಟರ್ ಅತುಲ್ ಶಾ ಅವರು ಯಾವ ಪ್ರಶಸ್ತಿಯನ್ನು ಪಡೆದರು? ಸೊ ಇದು ಕೂಡ COP28ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ COP28 ಅಲ್ಲಿ ನಮ್ಮ ಭಾರತ ದೇಶದ ಪ್ಲಾಸ್ಟಿಕ್ ಸರ್ಜನ್ಗೆ ಸೊ ಒಂದು ಹಾನರ್ ಅನ್ನ ಮಾಡ್ತಾ ಇದ್ದಾರೆ ಅಥವಾ ಒಂದು ಗೌರವವನ್ನು ನೀಡಿದ್ದಾರೆ. ಸೊ ಅದು ಯಾವ ಕಾರಣಕ್ಕಾಗಿ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗೇಮ್ ಚೇಂಜಿಂಗ್ ಇನೋವೇಟರ್ ಅಂತ ಕರೀತೇವೆ. ಸೊ ಈ ಒಂದು ಕ್ಯಾಟಗರಿಯನ್ನ ನಾವು ಗೇಮ್
ಚೇಂಜಿಂಗ್ ಇನೋವೇಟರ್ ಅಂತ ಕರಿತೇವೆ. ಸೊ ಈ ಒಂದು ಕ್ಷೇತ್ರದಲ್ಲಿ ಇವರಿಗೆ COP28 ಅಲ್ಲಿ ಹಾನರ್ ಅಥವಾ ಒಂದು ಗೌರವವನ್ನ ಸ್ವೀಕರಿಸಿರ್ತಾರೆ. ಸೊ ನಾನ್ ಮಾಡ್ತಾ ಇರ್ತಕ್ಕಂಥ ಅಪ್ಡೇಟ್ ಏನು ಅಂದ್ರೆ ಗೇಮ್ ಚೇಂಜಿಂಗ್ ಇನೋವೇಷನ್ ಫಾರ್ ಲೆಪ್ರಸಿ ಕೇರ್. ಸೊ ಇವರು ಲೆಪ್ರಸಿ ಅಥವಾ ಕುಷ್ಠರೋಗ ಅಂತ ನಾವೇನ್ ಹೇಳ್ತೇವೆ. ಸೊ ಈ ಒಂದು ಕುಷ್ಠರೋಗ ಬಂದಾಗ ಸ್ನಾಯುಗಳು ಸೆಳೆತ ಆಗಿರುತ್ತೆ. ಆ ಸ್ನಾಯುಗಳು ಸೆಳೆತ ಏನಿರುತ್ತೆ ಅದನ್ನ ರಿಕವರ್ ಮಾಡ್ಲಿಕ್ಕೆ ಒಂದು ಸರಳವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನ ಇವರು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಈ ಒಂದು ತಂತ್ರಜ್ಞಾನವನ್ನ ನಾವು ಗೇಮ್ ಚೇಂಜಿಂಗ್ ಅಂತ ಕರಿತೇವೆ. ಸೊ ಈ ಒಂದು ತಂತ್ರಜ್ಞಾನ ಅಥವಾ ಇವರು ಇನ್ವೆಂಟ್ ಮಾಡಿರ್ತಕ್ಕಂಥ ಒಂದು ಸಿಂಪಲ್ ಮೆಥಡ್ ಏನಿರುತ್ತೆ, ಸೊ ಇದು ಈಗ ವಿಶ್ವ ಮಟ್ಟದಲ್ಲಿ ರೆಕಗ್ನೈಸ್ ಆಗಿರುತ್ತೆ. COP28 ಅಲ್ಲಿ ಇವರಿಗೆ ಗೇಮ್ ಚೇಂಜಿಂಗ್ ಇನೋವೇಷನ್ ಆ ಒಂದು ಕ್ಯಾಟಗರಿಯಲ್ಲಿ ಸೊ ಇವರಿಗೆ ಗೌರವ ಅಥವಾ ಹಾನರ್ ಅನ್ನ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಲೆಪ್ರೆಸಿ ಅಂತಕ್ಕಂಥದ್ದು ಒಂದು ಬ್ಯಾಕ್ಟೀರಿಯಾ ಇಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದನ್ನ ನಾವು ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಅಂತ ಕರಿತೇವೆ. ಸೊ ಈ ಒಂದು ಅಪ್ಡೇಟ್ ನ ಜೊತೆಗೆ ನಾವು ಈಗ ಬಂದಿರತಕ್ಕಂಥ ಈ ಒಂದು COP28 ರಿಲೇಟೆಡ್ ಅಪ್ಡೇಟ್ ಅನ್ನ ನಾವು ನೋಡೋದಾದ್ರೆ, ಸೊ ಆ ಡಾಕ್ಟರ್ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಇವರನ್ನ ನಾವು ಡಾಕ್ಟರ್ ಅತುಲ್ ಶಾ ಅಂತ ಕರಿತೇವೆ. ಸೊ ಇವರು ರಿನೌಂಡ್ ಪ್ಲಾಸ್ಟಿಕ್ ಸರ್ಜನ್ ಇನ್ ಇಂಡಿಯಾ, ಅಂದ್ರೆ ಭಾರತ ದೇಶದ ಹೆಸರಾಂತ ಪ್ಲಾಸ್ಟಿಕ್ ಸರ್ಜನ್ ಇವರಾಗಿರ್ತಾರೆ. ಸೊ ಇವರು ಗೇಮ್ ಚೇಂಜಿಂಗ್ ಇನೋವೇಟಿವ್ ಅವಾರ್ಡ್ ಅನ್ನ ಪಡೆದುಕೊಂಡಿರ್ತಾರೆ. ಸೊ ಎಲ್ಲಿ ಪಡೆದುಕೊಂಡಿರ್ತಾರೆ ಅಂದ್ರೆ COP28 ಅಲ್ಲಿ ಒಂದು ಗೇಮ್ ಚೇಂಜಿಂಗ್ ಇನೋವೇಟರ್ ಅವಾರ್ಡ್ ಅನ್ನ ಪಡೆದುಕೊಂಡಿರ್ತಾರೆ. ಸೊ ಏನಕ್ಕೆ ಪಡೆದುಕೊಂಡಿರ್ತಾರೆ ಅಂದ್ರೆ ಇವರು ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ರೆವಲ್ಯೂಷನರಿ ಸರ್ಜಿಕಲ್ ಟೆಕ್ನಿಕ್ ಅನ್ನ ಇವರು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಅಂದ್ರೆ ಅತ್ಯಂತ ಸರಳವಾಗಿರ್ತಕ್ಕಂಥ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಶಸ್ತ್ರಚಿಕಿತ್ಸೆಯನ್ನ ಇವರು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಈ ಒಂದು ಶಸ್ತ್ರಚಿಕಿತ್ಸೆ ಏನಕ್ಕೋಸ್ಕರ ಮಾಡ್ತಾರೆ ಅಂದ್ರೆ ಈ ಒಂದು ಲೆಪ್ರಸಿಯಿಂದ ಆಗ್ತಕ್ಕಂಥ ತೊಂದರೆಗಳನ್ನ ನಿವಾರಿಸಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಡಿಸ್ಕವರಿ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಡಿಸ್ಕವರಿ ಏನಿರುತ್ತೆ ಇದಕ್ಕೆ ತುಂಬಾ ಎಕ್ಸ್ಪೆನ್ಸಿವ್ ಎಕ್ವಿಪ್ಮೆಂಟ್ಸ್ ಆಗಲಿ ಅಥವಾ ಸೆಟಪ್ ಆಗಲಿ ಏನು ಕೂಡ ಅವಶ್ಯಕತೆ ಇರೋದಿಲ್ಲ. ಸೊ ಅವೈಲಬಲ್ ಮೆಟೀರಿಯಲ್ಸ್ ಅಂದ್ರೆ ಏನೇನು ವಸ್ತುಗಳು ಸುಲಭವಾಗಿ ಸಿಗುತ್ತವೆ ಆ ರೀತಿಯ ವಸ್ತುಗಳನ್ನ ಉಪಯೋಗಿಸಿಕೊಂಡು ಮಾಡ್ತಕ್ಕಂಥ ಒಂದು ಗೇಮ್ ಚೇಂಜಿಂಗ್ ಇನೋವೇಷನ್ ಅನ್ನ ಇವರು ಮಾಡಿರೋದ್ರಿಂದ ಸೊ COP28 ಅಲ್ಲಿ ಇವರಿಗೆ ಈ ಒಂದು ಗೇಮ್ ಚೇಂಜಿಂಗ್ ಇನೋವೇಷನ್ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಸೊ ಇವರು ಡಿಸ್ಕವರಿ ಮಾಡಿರ್ತಕ್ಕಂಥ ಸಿಂಪಲ್ ಮೆಥಡ್ ಆಫ್ ಸರ್ಜರಿ ಏನಿರುತ್ತೆ, ಸೊ ಇದನ್ನ ನ್ಯಾಷನಲ್ ಲೆಪ್ರಸಿ ಎರಾಡಿಕೇಶನ್ ಪ್ರೋಗ್ರಾಮ್ ಸಿನ್ಸ್ 2007, ಸೊ 2007ರಿಂದ ಭಾರತ ರಾಷ್ಟ್ರದಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲ ಕಾರ್ಯಕ್ರಮ ಏನಿದೆ ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಸೊ ಇವರು ಇನ್ವೆಂಟ್ ಮಾಡಿರ್ತಕ್ಕಂಥ ಸಿಂಪಲ್ ಸರ್ಜರಿಯನ್ನ ನಾವು ಬಳಕೆ ಮಾಡ್ತಾ ಇರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಲೋಕಸಭೆಯು ಇತ್ತೀಚೆಗೆ ಸಂವಿಧಾನದ 106ನೇ ತಿದ್ದುಪಡಿ ಕಾಯ್ದೆಯ ನಿಬಂಧನೆಗಳನ್ನು ವಿಸ್ತರಿಸಲು 2 ಮಸೂದೆಗಳನ್ನು ಅಂಗೀಕರಿಸಿತು. ಈ ತಿದ್ದುಪಡಿಯು ಲೋಕಸಭೆ ಮತ್ತು ರಾಜ್ಯ ಅಸೆಂಬ್ಲಿಗಳಿಗೆ ಮಹಿಳೆಯರಿಗೆ ನಿರ್ದಿಷ್ಟವಾಗಿ ಏನನ್ನು ನೀಡುತ್ತದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದ 106th ಅಮೆಂಡ್ಮೆಂಟ್ ಆಗಿರುತ್ತೆ. ಸೊ ಈ ಒಂದು 106th ಅಮೆಂಡ್ಮೆಂಟ್ ನಲ್ಲಿ ಲೋಕಸಭಾ ಚುನಾವಣೆಗಳಲ್ಲಿ ಮತ್ತು ರಾಜ್ಯದಲ್ಲಿ ನಡೀತಕ್ಕಂಥ ಒಂದು ಎಲೆಕ್ಷನ್ಗಳಲ್ಲಿ ಮಹಿಳೆಯರಿಗೆ ಒಂದಿಷ್ಟು ಮೀಸಲಾತಿಯನ್ನ ಕೊಡ್ತಕ್ಕಂಥ ಒಂದು ತಿದ್ದುಪಡಿಯನ್ನ ಮಾಡಿರ್ತಾರೆ. ಸೊ ಈ ಒಂದು ತಿದ್ದುಪಡಿ ಎಷ್ಟು ಮೀಸಲಾತಿ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ 33% ತಿದ್ದುಪಡಿಯನ್ನ ಮೀಸಲಾತಿಯನ್ನ ಮಹಿಳೆಯರಿಗೆ ನೀಡ್ತಕ್ಕಂಥದ್ದು ಈ ಒಂದು ತಿದ್ದುಪಡಿಯ ಮಹತ್ವವಾಗಿರುತ್ತೆ. ಸೊ ಇದನ್ನ ಸರಿಸುಮಾರು 2 ತಿಂಗಳ ಹಿಂದೆ ನಾವು ಡಿಸ್ಕಸ್ ಮಾಡಿದ್ವಿ. ಯಾವಾಗ ಈ ತಿದ್ದುಪಡಿ ಆಗಿತ್ತು ಸೊ ಅವಾಗಲೇ ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ. ಮತ್ತೊಮ್ಮೆ ಈ ತಿದ್ದುಪಡಿಯನ್ನ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಕಾರಣ ಏನು ಅಂದ್ರೆ ಸೊ ಇವಾಗ ರಾಜ್ಯ ಮಟ್ಟದಲ್ಲಿ ಈ ಒಂದು ತಿದ್ದುಪಡಿಯನ್ನ ಮಾಡಿ ಲೋಕಸಭೆ ಮತ್ತು ಸ್ಟೇಟ್ ಅಸೆಂಬ್ಲಿಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯಕ್ಕೆ 33% ಮೀಸಲಾತಿಯನ್ನ ಏನ್ ಕೊಟ್ಟಿರ್ತಾರೆ. ಸೊ ಇದನ್ನ ಈಗ 2 ಕೇಂದ್ರಾಡಳಿತ ಪ್ರದೇಶಗಳಿಗೂ ಕೂಡ ವಿಸ್ತರಣೆ ಮಾಡ್ತಾ ಇದ್ದಾರೆ. ಆ ಕೇಂದ್ರಾಡಳಿತ ಪ್ರದೇಶಗಳು ಯಾವ್ದ್ಯಾವ್ದು ಅಂದ್ರೆ ಜಮ್ಮು ಮತ್ತು ಕಾಶ್ಮೀರ ಮತ್ತು ಪುದುಚೇರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಇನ್ನೂ 2 ಮಸೂದೆಗಳನ್ನ ಈಗ ಅಂಗೀಕಾರ ಮಾಡಿರ್ತಾರೆ. ಆ 2 ಮಸೂದೆಗಳನ್ನ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಲೋಕಸಭಾ ಪಾಸಸ್ 2 bills extending the provision of the 106th Amendment Act. ಅಂದ್ರೆ 106ನೇ ತಿದ್ದುಪಡಿ ಕಾಯ್ದೆ ಏನನ್ನ ಅಂಗೀಕಾರ ಮಾಡಿದ್ರು ಆ ಒಂದು ಕಾಯ್ದೆ ಅಡಿಯಲ್ಲಿ ಮಹಿಳೆಯರಿಗೆ ಚುನಾವಣೆಯಲ್ಲಿ ಕೊಡ್ತಕ್ಕಂಥ ಒಂದು ಪ್ರಾತಿನಿಧ್ಯ ಏನಿರುತ್ತೆ ಆ 33% ಮೀಸಲಾತಿಯನ್ನ ಜಮ್ಮು ಮತ್ತು ಕಾಶ್ಮೀರ ಮತ್ತೆ ಪುದುಚೇರಿಗೆ ಕೂಡ ಇನ್ಕ್ಲೂಡ್ ಮಾಡ್ತಕ್ಕಂಥ 2 ಮಸೂದೆಗಳನ್ನ ಈಗ ಅಂಗೀಕಾರ ಮಾಡಿರ್ತಾರೆ. ಆ 2 ಮಸೂದೆಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ್ ರಿಆರ್ಗನೈಸೇಷನ್ ಆಕ್ಟ್ 2019 ಅಂತ ಕರಿತೇವೆ. ಅಂದ್ರೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಮರು ಸಂಘಟನೆ ಕಾಯ್ದೆ 2019ಕ್ಕೆ ತಿದ್ದುಪಡಿಯನ್ನ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಪುದುಚೇರಿಗೆ ಸಂಬಂಧಪಟ್ಟಂತೆ ಗವರ್ಮೆಂಟ್ ಆಫ್ ಯೂನಿಯನ್ ಟೆರಿಟರೀಸ್ ಆಕ್ಟ್ 1963 ಅಂತ ಕರಿತೇವೆ. ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರ ಕಾಯ್ದೆ 1963 ತಿದ್ದುಪಡಿ ಮಾಡುವುದರ ಮುಖಾಂತರ ಸೊ ಈ 2 ಕೇಂದ್ರಾಡಳಿತ ಪ್ರದೇಶಗಳ ಚುನಾವಣೆಗಳಲ್ಲಿ 33% ಒಂದು ಮೀಸಲಾತಿಯನ್ನ ಮಹಿಳೆಯರಿಗೆ ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನ ಅಥವಾ ಒಂದು ತಿದ್ದುಪಡಿಯನ್ನ ಸೊ ಈಗ
ಅಂಗೀಕಾರ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ವಾರಂಗಲ್ನಲ್ಲಿರುವ ಇಂದಿರಾ ಗಾಂಧಿ ಝೂಲಾಜಿಕಲ್ ಪಾರ್ಕ್ ಮತ್ತು ಕಾಕತೀಯ ಝೂಲಾಜಿಕಲ್ ಪಾರ್ಕ್ ನಡುವೆ ಇತ್ತೀಚಿನ ಪ್ರಾಣಿ ವಿನಿಮಯ ಕಾರ್ಯಕ್ರಮದಲ್ಲಿ IGZP ಅಂದ್ರೆ ಇಂದಿರಾ ಗಾಂಧಿ ಝೂಲಾಜಿಕಲ್ ಪಾರ್ಕ್ ನಿಂದ ಯಾವ 2 ಹೊಸ ಪ್ರಭೇದಗಳನ್ನ ಸ್ವೀಕರಿಸಲಾಗಿದೆ? ಸೊ ಈ ಒಂದು ಪ್ರೋಗ್ರಾಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಕರಿತೀವಿ. ಹೆಸರಲ್ಲೇ ಇದೆ, ಪ್ರಾಣಿಗಳನ್ನ ಒಂದು ಝೂಲಾಜಿಕಲ್ ಪಾರ್ಕ್ ನಿಂದ ಇನ್ನೊಂದು ಝೂಲಾಜಿಕಲ್ ಪಾರ್ಕ್ ಗೆ ಮೂವ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ನಾವು ಮಾತಾಡ್ತಾ ಇರ್ತಕ್ಕಂಥ 2 ಝೂಲಾಜಿಕಲ್ ಪಾರ್ಕ್ಸ್ ಯಾವ್ದು ಅಂದ್ರೆ ಒಂದು ಇಂದಿರಾ ಗಾಂಧಿ ಝೂಲಾಜಿಕಲ್ ಪಾರ್ಕ್ ಆಗಿರುತ್ತೆ, ಇನ್ನೊಂದು ಕಾಕತೀಯ ಝೂಲಾಜಿಕಲ್ ಪಾರ್ಕ್ ಆಗಿರುತ್ತೆ. ಸೊ ಈ ಒಂದು ಕಾಕತೀಯ ಝೂಲಾಜಿಕಲ್ ಪಾರ್ಕ್ ನಿಂದ ಇಂದಿರಾ ಗಾಂಧಿ ಝೂಲಾಜಿಕಲ್ ಪಾರ್ಕ್ ಗೆ ಯಾವ 2 ಪ್ರಾಣಿಗಳನ್ನ ಮೂವ್ ಮಾಡಿದ್ದಾರೆ ಇತ್ತೀಚೆಗೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಲಿ ಜಿಂಕೆ ಮತ್ತು ಚೌಸಿಂಗ ಅಂತ ಕರಿತೇವೆ, ಅಂದ್ರೆ ಮೌಸ್ ಡಿಯರ್ ಮತ್ತೆ ಚೌಸಿಂಗ ಅಂತ ಕರಿತೇವೆ. ಸೊ ಈ ಒಂದು ಮೌಸ್ ಡಿಯರ್ ಮತ್ತೆ ಚೌಸಿಂಗ ಈ 2 ಪ್ರಾಣಿಗಳನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ನಾವು ಮೌಸ್ ಡಿಯರ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ನಾವು ಚೌಸಿಂಗಾಮನ್ನ ನೋಡಬಹುದಾಗಿರುತ್ತೆ. ಈ ಮೌಸ್ ಡಿಯರ್ ಅಂತಕ್ಕಂಥದ್ದು ಚಿತ್ರದಲ್ಲಿ ನಿಮಗೆ ಬಹಳ ದೊಡ್ಡದಾಗಿ ಕಾಣ್ತಾ ಇರುತ್ತೆ. ಮೌಸ್ ಅಂದ್ರೆ ಇಲಿ ಎಷ್ಟಿರುತ್ತೋ ಅಪ್ರಾಕ್ಸಿಮೇಟ್ಲಿ ಒಂದು 2 ರಿಂದ 3 kg ಮಾತ್ರ ತೂಗ್ತಕ್ಕಂಥ ಒಂದು ಜಿಂಕೆ ಇದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿಯೇ ಅತಿ ಸಣ್ಣ ಗಾತ್ರದ ಒಂದು ಜಿಂಕೆ ಆಗಿರುತ್ತೆ. ಸೊ ಇನ್ನೊಂದನ್ನ ನಾವು ಚೌಸಿಂಗ ಅಂತ ಕರಿತೇವೆ. ಇದಕ್ಕೆ 4 ಕೊಂಬುಗಳನ್ನ ಹೊಂದಿರತಕ್ಕಂಥ ಒಂದು ಜಿಂಕೆಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ 2 ಪ್ರಾಣಿಗಳನ್ನ ಈಗ ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಕರಿತೇವೆ, ಅಂದ್ರೆ ಪ್ರಾಣಿಗಳ ವಿನಿಮಯ ಕಾರ್ಯಕ್ರಮ ಅಂತ ಕರಿತೇವೆ. ಸೊ ಈ ಒಂದು ಪ್ರಾಣಿಗಳ ವಿನಿಮಯ ಕಾರ್ಯಕ್ರಮದಿಂದ ಸೊ ಇಂದಿರಾ ಗಾಂಧಿ ಝೂಲಾಜಿಕಲ್ ಪಾರ್ಕ್ ನಿಂದ ಕಾಕತೀಯ ಝೂಲಾಜಿಕಲ್ ಪಾರ್ಕ್ ಗೆ ಈ ಒಂದು ಪ್ರಾಣಿಗಳನ್ನ ಮೂವ್ ಮಾಡಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಆ 2 ಪ್ರಾಣಿಗಳ ಹೆಸರನ್ನ ಜ್ಞಾಪಕ ಇಟ್ಕೊಳ್ಳಿ. ಸೊ ಒಂದನ್ನ ನಾವು ಮೌಸ್ ಡಿಯರ್ ಅಥವಾ ಇಲಿ ಜಿಂಕೆ ಅಂತ ಕರಿತೇವೆ, ಇನ್ನೊಂದನ್ನ ಚೌಸಿಂಗ ಅಂತ ಕರಿತೇವೆ. ಸೊ ದ ಇಂಡಿಯನ್ ಮೌಸ್ ಡಿಯರ್ ಏನಿದೆ ಇದು ಸ್ಮಾಲೆಸ್ಟ್ ಡಿಯರ್ ಇನ್ ದ ಇಂಡಿಯಾ ಅಂತ ಕರಿತೇವೆ, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಜಿಂಕೆಗಳಲ್ಲಿ ಅತ್ಯಂತ ಚಿಕ್ಕ ಜಿಂಕೆಯನ್ನ ನಾವು ಈ ಒಂದು ಇಲಿ ಜಿಂಕೆ ಅಥವಾ ಮೌಸ್ ಡಿಯರ್ ಅಂತ ಕರಿತೇವೆ. ಸೊ ಈ ಒಂದು ಮೌಸ್ ಡಿಯರ್ ಗೆ ಇರ್ತಕ್ಕಂಥ ಸೈಂಟಿಫಿಕ್ ನೇಮ್ ಏನು ಅಂದ್ರೆ ಮೌಚಿಯೋಲಾ ಇಂಡಿಕಾ ಅಂತಕ್ಕಂಥದ್ದು, ಮೋಸ್ಟಿಯೋಲಾ ಇಂಡಿಕಾ ಅಂತಕ್ಕಂಥದ್ದು ಇದರ ವೈಜ್ಞಾನಿಕ ಹೆಸರಾಗಿರುತ್ತೆ. ಸೊ ಇಟ್ ಈಸ್ ಎಂಡೆಮಿಕ್ ಟು ಇಂಡಿಯನ್ ಸಬ್ ಕಾಂಟಿನೆಂಟ್, ಅಂದ್ರೆ ಇದು ಭಾರತೀಯ ಉಪಖಂಡದಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಜಾತಿ ಆಗಿರುತ್ತೆ. ಯಾವಾಗ ನಾನು ಎಂಡೆಮಿಕ್ ಅಂತ ಕರಿತೇನೆ, ಸೊ ಇದು ಬಹುತೇಕ ಇಲ್ಲಿ ಬಿಟ್ರೆ ಬೇರೆಲ್ಲೂ ಕೂಡ ಕಂಡು ಬರದೇ ಇರತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಆ ಒಂದು ಕಾರಣಕ್ಕಾಗಿ ಆ ಜೀವಿಗಳನ್ನ ನಾವು ಎಂಡೆಮಿಕ್ ಅಥವಾ ಸ್ಥಳೀಯ ಜಾತಿಗಳು ಅಂತ ಕರಿತೇವೆ. ಸೊ ಇಟ್ ಈಸ್ ಮೇನ್ಲಿ ಫೌಂಡ್ ಇನ್ ಪೆನಿನ್ಸುಲಾರ್ ಇಂಡಿಯಾ, ಅಂದ್ರೆ ಪೆನಿನ್ಸುಲಾರ್ ಇಂಡಿಯಾ ಭಾಗದಲ್ಲಿ ಇರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಅದಾದ್ಮೇಲೆ ಕೆಲವೊಂದು ಹಳೆಯ ದಾಖಲೆಗಳ ಪ್ರಕಾರ ನೇಪಾಳನಲ್ಲೂ ಕೂಡ ಈ ಒಂದು ಪ್ರಾಣಿ ಇರ್ತಕ್ಕಂಥ ಒಂದು ದಾಖಲೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ತುಂಬಾ ಸ್ಮಾಲ್ ಇರುತ್ತೆ, ಮೈಸ್ ಅಂದ್ರೇನೆ ಗೊತ್ತಾಗುತ್ತೆ, ಅದು ಚಿಕ್ಕದಾಗಿರ್ತಕ್ಕಂಥ ಒಂದು ಇಲಿ ಆಗಿರುತ್ತೆ. ಸೊ 25 ರಿಂದ 30 ಸೆಂಟಿಮೀಟರ್ ಮಾತ್ರ ಎತ್ತರ ಇರುತ್ತೆ. ಅದಾದ್ಮೇಲೆ ಇದು 2 ರಿಂದ 4 kg ಮಾತ್ರ ತೂಕ ಇರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. COP28 ನಲ್ಲಿ ಪ್ರಾರಂಭಿಸಲಾದ ಗ್ಲೋಬಲ್ ರಿವರ್ ಸಿಟೀಸ್ ಅಲಯನ್ಸ್ ಅನ್ನು ಯಾವ ಭಾರತೀಯ ಸಚಿವಾಲಯವು ಮುನ್ನಡೆಸಿದೆ? ಸೊ ವಿಚ್ ಇಂಡಿಯನ್ ಮಿನಿಸ್ಟ್ರಿ ಇಸ್ ಲೀಡಿಂಗ್ ದ ಗ್ಲೋಬಲ್ ರಿವರ್ ಸಿಟೀಸ್ ಅಲಯನ್ಸ್ ಲಾಂಚ್ಡ್ ಅಟ್ COP28? ಸೊ COP28 ಅಲ್ಲಿ ಸೊ ಈ ಒಂದು ರಿವರ್ಗಳನ್ನ ಹೊಂದಿರತಕ್ಕಂಥ ನಗರಗಳಿಗೆ ಸಂಬಂಧಪಟ್ಟಂತೆ ಒಂದು ಅಸೋಸಿಯೇಷನ್ ಮಾಡಿದ್ದಾರೆ. ಸೊ ಈ ಒಂದು ರಿವರ್ ಸಿಟೀಸ್ ಅಲಯನ್ಸ್ ಅಂತಕ್ಕಂಥದ್ದು ಭಾರತ ದೇಶದ ಒಂದು ಹಳೆಯದಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನ ಇವಾಗ ಗ್ಲೋಬಲ್ ಮಾಡಿದ್ದಾರೆ ಅಥವಾ ಜಾಗತಿಕವಾಗಿ ಮಾಡಿದ್ದಾರೆ. ಸೊ ಯಾವ ರಾಷ್ಟ್ರಗಳಲ್ಲಿ ಈ ಒಂದು ರಿವರ್ಗಳು ಇರ್ತವೆ ಆ ರಾಷ್ಟ್ರಗಳಲ್ಲಿ ಆ ನದಿಗಳನ್ನ ಹೇಗೆ ಅಂದ್ರೆ ಬೆಸ್ಟ್ ಪ್ರಾಕ್ಟೀಸಸ್ ಅಂತ ಕರಿತೇವೆ, ಅಂದ್ರೆ ಉತ್ತಮವಾಗಿ ನಿರ್ವಹಣೆ ಮಾಡ್ತಕ್ಕಂಥ ರಾಜ್ಯಗಳು ಅಥವಾ ರಾಷ್ಟ್ರಗಳು ತಮ್ಮ ಒಂದು ಬೆಸ್ಟ್ ಪ್ರಾಕ್ಟೀಸಸ್ ಮೆಥಡ್ ಗಳನ್ನ ಬೇರೆ ರಾಜ್ಯಗಳಿಗೆ ಅಥವಾ ರಾಷ್ಟ್ರಗಳಿಗೆ ಒಂದು ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಪದ್ಧತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ರಿವರ್ ಸಿಟೀಸ್ ಅಲಯನ್ಸ್ ಅಂತ ಕರಿತೇವೆ. ಸೊ ಇದು ಭಾರತದ ಮಟ್ಟಿಗೆ ಲಾಂಚ್ ಆಗಿತ್ತು. ಈಗ ಇದನ್ನ COP28 ಅಲ್ಲಿ ಜಾಗತಿಕ ಮಟ್ಟದಲ್ಲಿ ಲಾಂಚ್ ಮಾಡಿರೋದ್ರಿಂದ ಸೊ ಇದಕ್ಕೆ ಒಂದು ಪದವನ್ನ ಸೇರಿಸ್ಕೊಳ್ಬೇಕಾಗಿರುತ್ತೆ. ಅದನ್ನ ನಾವು ಗ್ಲೋಬಲ್ ರಿವರ್ ಸಿಟೀಸ್ ಅಲಯನ್ಸ್ ಅಂತ ಕರಿತೇವೆ. ಸೊ ಇದನ್ನ ಯಾರು ಲೀಡಿಂಗ್ ಮಾಡ್ತಾ ಇದ್ದಾರೆ ಅಥವಾ ಮುನ್ನಡೆಸ್ತಾ ಇದ್ದಾರೆ ಅಂತ ನಮಗೆ ಪ್ರಶ್ನೆ ಕೇಳಿದಾಗ ಸೊ ನಮ್ಮ ಭಾರತ ದೇಶದ ಜಲಶಕ್ತಿ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಜಲಶಕ್ತಿ ವತಿಯಿಂದ ಸೊ ಈ ಒಂದು ಕಾರ್ಯಕ್ರಮವನ್ನ ಜಾಗತಿಕ ಮಟ್ಟದಲ್ಲಿ ಈಗ ನಿಭಾಯಿಸ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮವನ್ನ NMCG ಅಂತ ಕರಿತೇವೆ, ಅಂದ್ರೆ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಅಂತ ನಾವೇನು ಹೇಳ್ತೇವೆ. ಸೊ ಇವರು ಈ ಒಂದು ಗ್ಲೋಬಲ್ ರಿವರ್ ಸಿಟೀಸ್ ಅಲಯನ್ಸ್ ಅನ್ನ ಪ್ರಾರಂಭ ಮಾಡಿರ್ತಾರೆ. ಸೊ ಈ ಒಂದು ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಅಂತಕ್ಕಂಥದ್ದು ಜಲಶಕ್ತಿ ಮಿನಿಸ್ಟ್ರಿ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಈ ಒಂದು NMCG ಅಂತಕ್ಕಂಥದ್ದು ಈಗ ಜಾಗತಿಕ ಮಟ್ಟದಲ್ಲಿ ಸೊ ಈ ಒಂದು ಗ್ಲೋಬಲ್ ರಿವರ್ ಸಿಟೀಸ್ ಅಲಯನ್ಸ್ ಅನ್ನ ಪ್ರಾರಂಭ ಮಾಡಿರೋದನ್ನ ನಾವು COP28 ಅಲ್ಲಿ ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು
ಒಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವಿಲ್ಲಿ ತಿಳ್ಕೊಳ್ಳೋದಾದ್ರೆ, ಸೊ ಈ ಒಂದು ಕಾರ್ಯಕ್ರಮ ಏನಿದೆ ಇದು ಯುನಿಕ್ ಅಲಯನ್ಸ್ ಕವರಿಂಗ್ 275+ ಗ್ಲೋಬಲ್ ರಿವರ್ ಸಿಟೀಸ್ ಇನ್ 11 ಕಂಟ್ರೀಸ್ ಅಂಡ್ ಇಂಟರ್ನ್ಯಾಷನಲ್ ಫಂಡಿಂಗ್ ಏಜೆನ್ಸೀಸ್ ಅಂಡ್ ನಾಲೆಜ್ ಮ್ಯಾನೇಜ್ಮೆಂಟ್ ಪಾರ್ಟ್ನರ್ಸ್ ಅಂಡ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ದ ವರ್ಲ್ಡ್. ಅಂದ್ರೆ ಈ ರೀತಿಯ ಒಂದು ರಿವರ್ ಗಳಿಗೆ ಸಂಬಂಧಪಟ್ಟಂತೆ ಸೊ ಜಗತ್ತಿನಲ್ಲಿಯೇ ಈ ಒಂದು ಅಸೋಸಿಯೇಷನ್ ಆಗ್ತಾ ಇರ್ತಕ್ಕಂಥದ್ದು ಈ ರೀತಿಯ ಮೊಟ್ಟ ಮೊದಲನೇ ಅಸೋಸಿಯೇಷನ್ ಆಗಿರುತ್ತೆ. ಸೊ ಈ ಒಂದು ಅಸೋಸಿಯೇಷನ್ ಅಲ್ಲಿ ನಾವು 275ಕ್ಕೂ ಹೆಚ್ಚು ಗ್ಲೋಬಲ್ ರಿವರ್ ಸಿಟೀಸ್ ಗಳನ್ನ ಅಸೋಸಿಯೇಟ್ ಅಥವಾ ಒಂದು ನೆಟ್ವರ್ಕ್ ಆಗೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ರಿವರ್ ಸಿಟೀಸ್ ಅಲಯನ್ಸ್, ಇದು ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಗ್ಲೋಬಲ್ ಅಲ್ಲ, ರಿವರ್ ಸಿಟೀಸ್ ಅಲಯನ್ಸ್ ಅಂತ ನಾವೇನ್ ಕರಿತೇವೆ. ಸೊ ಇದನ್ನ ನಮ್ಮ ಭಾರತ ದೇಶದಲ್ಲಿ 2021ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಕಾರಣ ಏನಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಫ್ ರಿವರ್ ಸಿಟೀಸ್, ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ರಿವರ್ ನಗರಗಳನ್ನ ಸುಸ್ಥಿರವಾಗಿ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಆ ಒಂದು ಅಸೋಸಿಯೇಷನ್ ನ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಅದಾದ್ಮೇಲೆ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಇದನ್ನ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳ್ತಾ ಇದ್ವಿ. ಸೊ ಆ ಒಂದು ಕಾರಣದಿಂದ ಗಂಗಾ ಸ್ವಚ್ಛತೆಗಾಗಿ ರಾಷ್ಟ್ರೀಯ ಮಿಷನ್ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ 12th August 2011 ನಲ್ಲಿ ದಿ NMCG ವಾಸ್ ಲಿಸ್ಟೆಡ್ ಆಸ್ ದಿ ಸೊಸೈಟಿ ಅಂಡರ್ ದಿ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ 1860. ಅಂದ್ರೆ ಈ ಒಂದು ಗಂಗಾ ಸ್ವಚ್ಛತೆಗಾಗಿ ರಾಷ್ಟ್ರೀಯ ಮಿಷನ್ ಏನಿರುತ್ತೆ, ಸೊ ಇದನ್ನ 12ನೇ ಆಗಸ್ಟ್ 2001ರಂದು ಸೊಸೈಟಿಗಳ ನೋಂದಣಿ ಕಾಯ್ದೆ 1860ರ ಅಡಿಯಲ್ಲಿ ಒಂದು ಸೊಸೈಟಿಯಾಗಿ ಪಟ್ಟಿ ಮಾಡಲಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇಟ್ ಆಕ್ಟ್ಸ್ ಆಸ್ ದಿ ಇಂಪ್ಲಿಮೆಂಟೇಷನ್ ಆರ್ಮ್ ಆಫ್ ದಿ ನ್ಯಾಷನಲ್ ಗಂಗಾ ರಿವರ್ ಬೇಸಿನ್ ಅಥಾರಿಟಿ. ಅಂದ್ರೆ ಈ ಒಂದು ರಾಷ್ಟ್ರೀಯ ಗಂಗಾ ನದಿ ಜಲಾನಯನ ಪ್ರಾಧಿಕಾರ ಏನಿದೆ, ಸೊ ಅದರ ಅನುಷ್ಠಾನದ ಅಂಗವಾಗಿ ನಾವು ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾವನ್ನ ನೋಡಬಹುದಾಗಿರುತ್ತೆ. ಸೊ ಇಟ್ ಈಸ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ದಿ ಪ್ರಾವಿಷನ್ಸ್ ಆಫ್ ದಿ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986. ಅಂದ್ರೆ ಇದನ್ನ ಯಾವ ಕಾಯ್ದೆಯ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ ಅಂದ್ರೆ 1986ರ ಪರಿಸರ ಸಂರಕ್ಷಣೆ ಕಾಯ್ದೆ ಅಡಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಅದಾದ್ಮೇಲೆ 2016ರಲ್ಲಿ NGRBA ಅನ್ನ ಡಿಸಾಲ್ವ್ ಮಾಡ್ತಾರೆ ಅಂದ್ರೆ ಅದನ್ನ ಸ್ಥಗಿತಗೊಳಿಸಿ ನ್ಯಾಷನಲ್ ಕೌನ್ಸಿಲ್ ಫಾರ್ ರಿಜುವಿನೇಷನ್ ಪ್ರೊಟೆಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ರಿವರ್ ಗಂಗಾ ಅಂತ ಇದನ್ನ ಬದಲಾವಣೆ ಮಾಡ್ತಾರೆ. ಅಂದ್ರೆ NGRBA ಏನಿರುತ್ತೆ, ಸೊ ಇದನ್ನ 2016ರಲ್ಲಿ ವಿಸರ್ಜನೆ ಮಾಡಿ ಗಂಗಾ ನದಿಯ ಪುನರುಜ್ಜೀವನಗೊಳಿಸುವಿಕೆ, ರಕ್ಷಣೆ ಮತ್ತು ನಿರ್ವಹಣೆಗಾಗಿ ರಾಷ್ಟ್ರೀಯ ಮಂಡಳಿಯಿಂದ ಇದನ್ನ ಬದಲಾವಣೆ ಮಾಡಿರೋದನ್ನ ನಾವು 2016ರಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಚೀನಾ ಮತ್ತು ಈಜಿಪ್ಟ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಯಾವ ಉಪಗ್ರಹವನ್ನು ಜಿಯುಕ್ವಾನ್ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಬಾಹ್ಯಾಕಾಶಕ್ಕೆ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ? ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಚೀನಾ ಮತ್ತೆ ಇನ್ನೊಂದು ರಾಷ್ಟ್ರ ಈಜಿಪ್ಟ್ ಎರಡು ಸೇರಿ ಒಂದು ಲಾಂಚ್ ಅನ್ನ ಮಾಡಿರ್ತಾರೆ. ಸೊ ಈ ಒಂದು ಲಾಂಚ್ ಅನ್ನ ಯಾವ ಸೆಂಟರ್ ನಿಂದ ಅಥವಾ ಯಾವ ಲಾಂಚ್ ಅನ್ನ ಇವ್ರು ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ MIRSAT-2 ಅನ್ನ ಸೊ ಚೀನಾ ಮತ್ತು ಈಜಿಪ್ಟ್ ಇಬ್ಬರು ಜಂಟಿಯಾಗಿ ಮಾಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ಈ ಒಂದು ಕಾರ್ಯಾಚರಣೆ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಸೊ ಇಟ್ ಈಸ್ ಡನ್ ಬೈ ಬೋತ್ ಚೈನಾ ಅಂಡ್ ಈಜಿಪ್ಟ್ ಟುಗೆದರ್. ಸೊ ಇದೊಂದು ಸ್ಯಾಟಲೈಟ್ ಲಾಂಚ್ ಆಗಿರುತ್ತೆ. ಸೊ ಈ ಒಂದು ಸ್ಯಾಟಲೈಟ್ ಅನ್ನ ನಾವು MIRSAT-2 ಅಂತ ಕರಿತೇವೆ. ಸೊ ಇದನ್ನ ಮಾರ್ಚ್ 2C ಕ್ಯಾರಿಯರ್ ರಾಕೆಟ್ ನ ಮುಖಾಂತರ ಇದನ್ನ ಉಡಾವಣೆ ಮಾಡಲಾಗಿರುತ್ತೆ. ಸೊ ಈ ಒಂದು ರಾಕೆಟ್ ಅಥವಾ ಈ ಒಂದು ಸ್ಯಾಟಲೈಟ್ ಏನಿರುತ್ತೆ, ಸೊ ಇದನ್ನ ಯಾವ ಉದ್ದೇಶಗಳಿಗಾಗಿ ಲಾಂಚ್ ಮಾಡಿರ್ತಾರೆ ಅಂದ್ರೆ ಇನ್ಕ್ಲೂಡಿಂಗ್ ಫಾರ್ಮಿಂಗ್, ಅಂದ್ರೆ ಈ ಒಂದು ಕೃಷಿಗಳ ಬಗ್ಗೆ ಅಥವಾ ನ್ಯಾಷನಲ್ ರಿಸೋರ್ಸಸ್ ಅಂದ್ರೆ ರಾಷ್ಟ್ರೀಯ ಸಂಪನ್ಮೂಲಗಳು, ಅರ್ಬನ್ ಪ್ಲಾನಿಂಗ್ ಅಂದ್ರೆ ನಗರಗಳನ್ನ ಯೋಜನೆ ಮಾಡ್ತಕ್ಕಂಥದ್ದು, ಕೋಸ್ಟಲ್ ಚೇಂಜಸ್ ಮಾನಿಟರಿಂಗ್ ಅಂದ್ರೆ ತೀರ ಪ್ರದೇಶಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳನ್ನ ನಿರ್ವಹಣೆ ಮಾಡಲಿಕ್ಕೆ, ಸೊ ಎಲ್ಲವನ್ನ ಮಾನಿಟರ್ ಮಾಡಲಿಕ್ಕೆ ಈ ಒಂದು ಸ್ಯಾಟಲೈಟ್ ಅನ್ನ ಚೈನಾ ಮತ್ತು ಈಜಿಪ್ಟ್ ಒಟ್ಟಿಗೆ ಲಾಂಚ್ ಮಾಡಿರ್ತಕ್ಕಂಥ ಸ್ಯಾಟಲೈಟ್ ಆಗಿರುತ್ತೆ. ಸೊ ಪ್ರಶ್ನೆ ಸಂಖ್ಯೆ 8, ವಾರ್ಷಿಕ ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶೃಂಗಸಭೆಯು ಎಲ್ಲಿ ನಡೆಯಿತು? ವೇರ್ ಡಿಡ್ ದಿ ಆನ್ಯುಯಲ್ ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮ್ಮಿಟ್ ಟೇಕ್ ಪ್ಲೇಸ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶೃಂಗಸಭೆ ಆಗಿರುತ್ತೆ. ಇದು ಸ್ಥಳೀಯ ಮಟ್ಟದಲ್ಲ, ಗ್ಲೋಬಲ್ ಪಾರ್ಟ್ನರ್ಶಿಪ್ ಅಂತ ಕರಿತೇವೆ, ಅಂದ್ರೆ ಜಾಗತಿಕವಾಗಿ ಇರ್ತಕ್ಕಂಥ ಒಂದು ಪಾರ್ಟ್ನರ್ಶಿಪ್ ಆಗಿರುತ್ತೆ. ಸೊ ಈ ಒಂದು ಕೃತಕ ಬುದ್ಧಿಮತ್ತೆಯ ಶೃಂಗಸಭೆ ಎಲ್ಲಿ ನಡೀತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2023ರಲ್ಲಿ ಈ ಒಂದು ಶೃಂಗಸಭೆಯನ್ನ ನಮ್ಮ ಭಾರತ ದೇಶದ ನವದೆಹಲಿಯಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಸೊ ಈ ಒಂದು ಶೃಂಗಸಭೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್
ಸಮಿಟ್ 2023 ಅಂತ ಕರಿತೇವೆ. ಸೊ ಈ ಒಂದು ಸಮಿಟ್ ಅನ್ನ ಮಾಡಲಿಕ್ಕೆ ಉದ್ದೇಶ ಏನು ಅಂದ್ರೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಇಶ್ಯೂಸ್ ಲೈಕ್ ಸೇಫ್ಟಿ ಅಂದ್ರೆ ಅದರಿಂದ ಆಗ್ತಕ್ಕಂಥ ಒಂದು ತೊಂದರೆಗಳು ಅಥವಾ ಸುರಕ್ಷತೆಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಮತ್ತೆ ಡೆವಲಪ್ಮೆಂಟ್ ಚಾಲೆಂಜಸ್ ಅಂತ ಕರಿತೇವೆ ಅಂದ್ರೆ ಅದನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಇರತಕ್ಕಂಥ ಸವಾಲುಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸೊ ಈ ಒಂದು ಸಭೆಯನ್ನ ಅಥವಾ ಶೃಂಗಸಭೆಯನ್ನ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಈ ಒಂದು ಸಭೆಯಲ್ಲಿ 29 ಕಂಟ್ರೀಸ್ಗಳು ಪಾರ್ಟಿಸಿಪೇಟ್ ಮಾಡಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದೇ ಆರ್ ಫ್ರಮ್ ನಾರ್ತ್ ಅಂಡ್ ಸೌತ್ ಅಮೆರಿಕಾದಿಂದ, ಯುರೋಪ್ ಮತ್ತೆ ಏಷ್ಯಾದಿಂದ. ಸೊ ಈ ಒಂದು ಶೃಂಗಸಭೆಗೆ ಯಾರು ಮೆಂಬರ್ ಆಗಿರೋದಿಲ್ಲ ಅಂದ್ರೆ ಚೈನಾ ಆಬ್ವಿಯಸ್ಲಿ ಮೆಂಬರ್ ಆಗಿರೋದಿಲ್ಲ, ಬಿಕಾಸ್ ಇದರಲ್ಲಿ ಭಾರತ ಆಕ್ಟಿವ್ ಆಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸಭೆ ಕಳೆದ ವರ್ಷ ಅಂದ್ರೆ 2022ರಲ್ಲಿ ಸೊ ಜಪಾನ್ ನಲ್ಲಿ ಈ ಒಂದು ಶೃಂಗಸಭೆಯನ್ನ ನಡೆಸಿರ್ತಾರೆ. ಸೊ ಇನ್ನೊಂದು ಅಪ್ಡೇಟ್ ಏನು ಅಂದ್ರೆ ಮುಂದಿನ ವರ್ಷ ಅಂದ್ರೆ 2024ರಲ್ಲಿ ಸೊ ಈ ಒಂದು ಯೂನಿಟ್ ಏನಿರುತ್ತೆ ಇದಕ್ಕೆ ಇಂಡಿಯಾ ವಿಲ್ ಬಿ ದಿ ಲೀಡ್ ಚೇರ್ ಆಫ್ ದಿ ಗ್ರೂಪಿಂಗ್ ಅಂದ್ರೆ ಈ ಒಂದು ಗುಂಪಿಗೆ ಭಾರತ ರಾಷ್ಟ್ರ ಅಧ್ಯಕ್ಷ ರಾಷ್ಟ್ರವಾಗಿರುತ್ತೆ. ಸೊ ಯಾವ ವರ್ಷ ಅಂದ್ರೆ 2024ರಲ್ಲಿ. ಸೊ ಇಲ್ಲಿಗೆ ಎಲ್ಲಾ ಮೇನ್ ಕರೆಂಟ್ ಅಫೇರ್ಸ್ ಅನ್ನ ಮುಗಿಸಿರ್ತೇವೆ. ವಿತ್ ದಿಸ್ ವಿ ಕಮ್ ಟು ದಿ ಸ್ನಿಪೆಟ್ಸ್. ಸೊ ಸ್ನಿಪೆಟ್ಸ್ ಅಲ್ಲಿ ವಿಮೆನ್ ಸೈಂಟಿಸ್ಟ್ ಸ್ಕೀಮ್ ಅಂತ ಕರಿತೇವೆ ಅಂದ್ರೆ ಮಹಿಳಾ ವಿಜ್ಞಾನಿಗಳ ಯೋಜನೆ. ಸೊ ನೆನ್ಪಿಟ್ಕೊಳ್ಳಿ, ಈ ಒಂದು ಮಹಿಳಾ ವಿಜ್ಞಾನಿಗಳ ಯೋಜನೆಯನ್ನು ನಾವು ವೈಸ್ ಕಿರಣ್ ಅಂತ ಕರಿತೇವೆ. ವೈಸ್ ಕಿರಣ್ ನ ಫುಲ್ ಫಾರ್ಮ್ ಏನು ಅಂದ್ರೆ ವಿಮೆನ್ ಇನ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್ ಅಂತ ಕರಿತೇವೆ. ಸೊ ಈ ಒಂದು ಯೋಜನೆಗೆ ಕಿರಣ್ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಇದು ವಿಮೆನ್ ಗೆ ಸಂಬಂಧಪಟ್ಟಿರೋದ್ರಿಂದ ನಮ್ಗೆ ಯೂಶುವಲಿ ಯಾವ ಸಚಿವಾಲಯದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದಾಗ ಯೂಶಲಿ ನಾವು ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಬರೀತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದು ಸೈನ್ಸ್ ಮತ್ತೆ ಇಂಜಿನಿಯರಿಂಗ್ ಗೆ ಸಂಬಂಧಪಟ್ಟಿರೋದ್ರಿಂದ ಸೊ ಇದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ವತಿಯಿಂದ ಲಾಂಚ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನ ಏನಕ್ಕೆ ಲಾಂಚ್ ಮಾಡಿದ್ದಾರೆ ಅಂದ್ರೆ ಟು ಕ್ರಿಯೇಟ್ ಆಪರ್ಚುನಿಟೀಸ್ ಟು ವಿಮೆನ್ ಸೈಂಟಿಸ್ಟ್ ಟು ಪರ್ಸ್ಯೂ ರಿಸರ್ಚ್ ಇನ್ ದಿ ಫೀಲ್ಡ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಹಿಳೆಯರು ತಮ್ಮನ್ನ ತೊಡಗಿಸಿಕೊಳ್ಳುವುದಕ್ಕೆ ಅವಕಾಶಗಳನ್ನ ಕ್ರಿಯೇಟ್ ಮಾಡುವ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಟು ದಿ ನೆಕ್ಸ್ಟ್ ಸ್ನಿಪೆಟ್. ಇಂಡಿಯನ್ ನೇವಿ ಕಂಡಕ್ಟ್ಸ್ ಎಕ್ಸರ್ಸೈಸ್ ಪ್ರಸ್ಥಾನ್ ಆಫ್ ಮುಂಬೈ ಕೋಸ್ಟ್. ಸೊ ಆಫ್ ಮುಂಬೈ ಕೋಸ್ಟ್ ನಲ್ಲಿ ಅಥವಾ ಭಾರತೀಯ ನೌಕಾಪಡೆಯು ಮುಂಬೈ ಕರಾವಳಿ ಪ್ರದೇಶದಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥ ಒಂದು ಅಭ್ಯಾಸವನ್ನ ನಾವು ಪ್ರಸ್ಥಾನ್ ಅಂತ ಕರಿತೇವೆ. ಹಾಗಿದ್ರೆ ಪ್ರಸ್ಥಾನ್ ಈ ಒಂದು ಅಭ್ಯಾಸವನ್ನ ಏನು ಕಂಡಕ್ಟ್ ಮಾಡ್ತಾರೆ ಅಂತ ನಾವು ಹೇಳೋದಾದ್ರೆ ಸೊ ಈ ಒಂದು ಪ್ರಸ್ಥಾನ್ ಅನ್ನ ಪ್ರತಿ 6 ತಿಂಗಳಿಗೊಮ್ಮೆ ಅಂದ್ರೆ ಎವ್ರಿ 6 ಮಂತ್ಸ್ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಈ ಒಂದು ಎಕ್ಸರ್ಸೈಸ್ ಅನ್ನ ಇಂಡಿಯನ್ ನೇವಿ ಅಂದ್ರೆ ಭಾರತೀಯ ನೌಕಾಪಡೆ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಈ ವರ್ಷ ಈ ಒಂದು ಎಕ್ಸರ್ಸೈಸ್ ಅನ್ನ R12A ಅದನ್ನ ನಾವು ರತ್ನ ಪ್ಲಾಟ್ಫಾರ್ಮ್ ಅಂತ ಕರಿತೇವೆ. ಸೊ ರತ್ನ ಪ್ಲಾಟ್ಫಾರ್ಮ್ ಆಫ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸಸ್ ಕಾರ್ಪೊರೇಷನ್ ದಟ್ ಈಸ್ 83 ಕಿಲೋಮೀಟರ್ಸ್ ಅವೇ ಫ್ರಮ್ ಮುಂಬೈ ಹಾರ್ಬೋರ್ ನಿಂದ 83 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ರತ್ನ ಪ್ಲಾಟ್ಫಾರ್ಮ್ ನಲ್ಲಿ ಸೊ ಈ ಒಂದು ಪ್ರಸ್ಥಾನ ಅಂತಕ್ಕಂಥ ಒಂದು ಎಕ್ಸರ್ಸೈಸ್ ಅನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಈ ಒಂದು ಪ್ರಸ್ಥಾನ ಎಕ್ಸರ್ಸೈಸ್ ನ ಪ್ರಮುಖವಾಗಿರ್ತಕ್ಕಂಥ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂತ ನಿಮಗೆ ಕೇಳೋದಾದ್ರೆ ಟು ಅಡ್ರೆಸ್ ವೇರಿಯಸ್ ಕಂಟಿಂಜೆನ್ಸೀಸ್ ದಟ್ ಮೇ ಅರೈಸ್ ಇನ್ ದಿ ಆಯಿಲ್ ಪ್ರೊಡಕ್ಷನ್ ಪ್ಲಾಟ್ಫಾರ್ಮ್ಸ್ ಅಂದ್ರೆ ಈ ಒಂದು ತೈಲ ಉತ್ಪಾದನೆ ವೇದಿಕೆಗಳಲ್ಲಿ ಉದ್ಭವಿಸಬಹುದಾಗಿರ್ತಕ್ಕಂಥ ವಿವಿಧ ಅನಿಶ್ಚಿತತೆಗಳನ್ನ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರ ಕ್ರಮಗಳನ್ನ ಮತ್ತು ಕಾರ್ಯವಿಧಾನಗಳನ್ನ ಮೌಲ್ಯೀಕರಣ ಮಾಡಲಿಕ್ಕೆ ಸೊ ಈ ಒಂದು ಎಕ್ಸರ್ಸೈಸ್ ಅನ್ನ ಪ್ರತಿ 6 ತಿಂಗಳಿಗೊಮ್ಮೆ ಕಂಡಕ್ಟ್ ಮಾಡಲಾಗುತ್ತೆ. ಸೊ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ ಅಥವಾ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನ ಅಂತ ಕರಿತೇವೆ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ 14ನೇ ಡಿಸೆಂಬರ್ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಈ ಒಂದು ಕನ್ಸರ್ವೇಷನ್ ಬಗ್ಗೆ ಅವೇರ್ನೆಸ್ ಅನ್ನ ಮೂಡಿಸ್ತಕ್ಕಂಥ ಒಂದು ದಿನ ಇದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 611. ಸೊ ನಕಲಿ ಕ್ರಿಪ್ಟೋ ಕರೆನ್ಸಿ ಹೂಡಿಕೆಗಳು, ವಂಚನೆಯ ಮನೆಯಿಂದ ಕೆಲಸ ಮಾಡುವ ಕೊಡುಗೆಗಳು ಅಂದ್ರೆ ವರ್ಕ್ ಫ್ರಮ್ ಹೋಮ್ ಅಂತ ನಿಮಗೆ ಫೋನ್ ಬರ್ತಾ ಇರುತ್ತೆ, ಆ ರೀತಿಯ ಒಂದು ವಂಚನೆಗಳು ಸೇರಿದಂತೆ ವಂಚನೆ ಯೋಜನೆಗಳನ್ನು ಪರಿಶೀಲಿಸಲು ನಡೆಸಿದ ಮೊದಲ ಇಂಟರ್ಪೋಲ್ ಕಾರ್ಯಾಚರಣೆಯ ಹೆಸರೇನು? ಆಪ್ಷನ್ ಎ ಆಪರೇಷನ್ ಸ್ಟಾರ್ಮ್ ಫ್ರಂಟ್, ಆಪರೇಷನ್ ಡಾರ್ಕ್ ಸ್ಟಾರ್ಮ್, ಆಪರೇಷನ್ ಸೈಬರ್ ಸ್ಕ್ಯಾಮ್, ಆಪರೇಷನ್ ಸ್ಟಾರ್ಮ್ ಮೇಕರ್ಸ್ 2 ಅನ್ನೋದು ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಎರಡನೇ ಪ್ರಶ್ನೆ, ವರ್ಲ್ಡ್ ವೈಡ್ ವೆಬ್ ಅನ್ನು ಕಂಡುಹಿಡಿದವರು ಯಾರು? ಟಿಮ್ ಬರ್ನರ್ಸ್-ಲೀ, ಡೊನಾಲ್ಡ್ ನೂತ್, ಚಾರ್ಲ್ಸ್ ಬ್ಯಾಬೇಜ್ ಮತ್ತೆ ಜಾನ್ ಬ್ಯಾಕಸ್ ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.